ಥರ್ಸ್ಡೇ ಮಾರ್ನಿಂಗ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ನೈಟೇ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಮುಗಿಸಿ ಮನೆಯಲ್ಲಿ ಪೂಜೆ ಕೂಡ ಮುಗಿಸಿ ಇವತ್ತಿನ ತಿಂಡಿಗೆ ನಾನು ಪುಳಿಯೋಗರೆ ಕೂಡ ಮಾಡ್ಕೊತಿದ್ದೆ. ಹಾಗೆ ನನ್ನ ಮಗಳಿಗೂ ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ನಾನು ಕೂಡ ರೆಡಿಯಾಗಿ ಹೊರಡೋದಕ್ಕೆ 8:30 ಆಗೋಗ್ಬಿಡ್ತು. ನಂತರ ನಾನಿಲ್ಲಿ ಬಸ್ ಹತ್ತಿ ಹೋಗೋದಕ್ಕೆ ಫುಲ್ಲು ರಶ್ ಇತ್ತು, ತುಂಬಾ ರಶ್ ಇತ್ತು. ಬೆಳಿಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿರ್ತೀರಲ್ಲ, ಸೊ ಹಾಗಾಗಿ ಫುಲ್ಲು ರಶ್ ಇರುತ್ತೆ. ನಾನು ಟೆಂಪಲಿಗೆ ಹೋಗೋದಕ್ಕೆ 9:30 ಆಗೋಗ್ಬಿಡ್ತು. ಪೂಜೆ ಸಾಮಾನು ಸರ ನಾನು ಮನೆಯಿಂದನೇ ತೊಗೊಂಡು ಹೋಗಿರ್ತೀನಿ. ನಿಂಬೆಹಣ್ಣು ಮಾತ್ರ ಟೆಂಪಲ್ ಹತ್ರನೇ ತೊಗೊತೀನಿ, ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಂಬೆಹಣ್ಣು ಅಲ್ಲಿ ತೊಗೊತೀನಿ. ನೀವಿಲ್ಲಿ ನೋಡ್ಬೋದು, ನಾನಿವತ್ತು 11 ದೀಪನ ಹಚ್ಚಿದ್ದೀನಿ. ಯಾಕಂತಂದರೆ ನನ್ನದೊಂದು ಸ್ಮಾಲ್ ಹರಕೆ ಇತ್ತು. ಸೊ ಹಾಗಾಗಿ ಇವತ್ತು ನಾನು 11 ದೀಪನ ಹಚ್ಚುತ್ತಾ ಇದ್ದೀನಿ. ಪ್ರತಿ ಸಲ 9 ದೀಪ ಹಚ್ತಿದ್ದೆ. ಏನಾದರೂ ಚಿಕ್ಕ ಹರಕೆಗಳಿದ್ದರೆ ನಾನು 11 ದೀಪ ಇಲ್ಲ 18 ದೀಪನ ಹಚ್ತೀನಿ. ಹಾಗೆ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನದೊಳಗಡೆ ಹೋದೆ. ಇವತ್ತಿಂದು ಅಷ್ಟೊಂದೇನು ರಶ್ ಇಲ್ಲ, ನಾರ್ಮಲಾಗಿ ರಶ್ ಇತ್ತು. ರಶ್ ಇದ್ದರೆ ನೀಟಾಗಿ ದರ್ಶನ ಕೂಡ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಯಾವಾಗಲೂ ರಶ್ ಇಲ್ದಿರೋ ಟೈಮಲ್ಲೇ ಹೋಗಿರ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿದ ನಂತರ ಪ್ರಸಾದದ ಹತ್ರ ಹೋದೆ. ಪ್ರಸಾದದಲ್ಲಿ ಇವತ್ತು ಖಾರ ಪೊಂಗಲ್ ಕೊಡ್ತಿದ್ರು, ತುಂಬಾ ಚೆನ್ನಾಗಿರುತ್ತೆ. ಖಾರ ಪೊಂಗಲ್ ಅಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಮನೇಲಿ ಕೂಡ ಏನೂ ತಿಂದಿರಲ್ವಲ್ಲ, ಹಾಗೆ ತಿಂಡಿ ಮುಗಿಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ಹೋಗೋದಕ್ಕೆ ನನಗೆ 1 ಆಗೋಗ್ಬಿಡ್ತು. ಹಾಗೆ ಬರಬೇಕಾದ್ರೆ ಅಲ್ಲಿಂದಾನೇ ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೆ. ಇವತ್ತು ಸ್ವಲ್ಪ ಮೊಸಪ್ಪಿನ ಸಾಂಬಾರು ಮಾಡ್ಕೊಂಬರೋಣ ಅಂತ ಮಧ್ಯಾಹ್ನದ ಊಟಕ್ಕೆ ಮೊಸಪ್ಪಿನ ಸಾಂಬಾರೇ ಮಾಡ್ಕೊತಿದ್ದೀನಿ. ಇದರ ಕಂಪ್ಲೀಟ್ ವಿಡಿಯೋ, ಕಂಪ್ಲೀಟ್ ರೆಸಿಪಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಹೋಗಿ ಚೆಕ್ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಕೂಡ ಸಿಗುತ್ತೆ. ನನಗಂತೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ತುಂಬಾ ಇಷ್ಟ. ಸ್ವಲ್ಪ ರಶ್ ಇದ್ದರೂ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ.